Thank you.
ಏನಿವತ್ತು ಸರ್ಕಾರಿ ಶಾಲೆಗಳ ಕ್ಲಸ್ಟರ್ ಮಟ್ಟದ ಉಸ್ಕೂರು ಮತ್ತು ಹೆಬ್ಬಗೋಡಿ ಕ್ರೀಡಾಕೂಟಗಳನ್ನು ಉಸ್ಕೂರು ಒಂದು ಶಾಲಾ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಆದಂಥ ಚಲರಾಜ್ ಅವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅಶ್ವತ್ಥನಾರಾಯಣ ಅವರು ಹಾಗೂ ಇಲ್ಲಿ ಎಲ್ಲ ಗಂಡರು ಕೂಡ ಬಂದು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಮಕ್ಕಳು ಒಂದು ಕ್ರೀಡಾ ಮನೋಭಾವದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟ ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಾಹಿನಿ ಮುಖಾಂತರವಾಗಿ ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಯಾರು ಮಕ್ಕಳು ಇದರಲ್ಲಿ, ಯಾಕಂದರೆ ಒಂದು ಕ್ರೀಡಾ ಸ್ಫೂರ್ತಿನ ತಗೊಬೇಕು. ಸೋಲು ಗೆಲುವು ಸಹಜ, ಆಟ ಅಂತ ಹೇಳಿದ್ಮೇಲೆ ನೀವೆಲ್ಲ ಇದರಲ್ಲಿ ಏನು ಮುಖ್ಯ ಅಲ್ಲ. ಆದರೂ ಕೂಡ ಒಂದು ಕ್ರೀಡಾ ಮನೋಭಾವದಿಂದ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಸೋತರು ಕೂಡ ಏನು ಜೊತೆಗಾಡಿದ್ದೀರಾ, ಎಲ್ಲರೂ ಕೂಡ ಗೆದ್ದಂತ ತಿಳ್ಕೊಂಡು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಉಸ್ಕೂರು ಮತ್ತು ಹೆಬ್ಬಗೋಡಿ ಎರಡು ಶಾಲೆಗಳವರು ನಮ್ಮ ಆನೇಕಲ್ ತಾಲೂಕಿನ ಕ್ರೀಡಾಕೂಟವನ್ನು ನಮ್ಮ ಉಸ್ಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ರೂವಾರಿಗಳಂದರೆ ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಗಳು. ಅವರು ಈ ವರ್ಷ ರಿಟೈರ್ಡ್ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ನಾನೇ ಹೇಳಿದೆ, ಮಂಜುನಾಥ್ ಸರ್ ಥರ ಅವ್ರನ್ನ ಒಂದು ಅಪ್ಗ್ರೇಡ್ ಮಾಡಿಸ್ಬೇಕು ಅಂತ. ನಮಗೇನೋ ಅವಕಾಶ ಇದ್ದರೆ ಬೇಕಾದರೆ ನಾವು ಎಜುಕೇಷನ್ ಮಿನಿಸ್ಟರ್ ಹತ್ರ ಮಾತಾಡಿ ಬೇಕಾದರೆ ಅದು ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗಂಗಿದ್ರೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗ ಮಕ್ಕಳೆಲ್ಲ ಬಂದಿದ್ದಾರೆ. ಮಕ್ಕಳಿಗೆ ಸ್ವಲ್ಪ ಮಳೆನೂ ವಿರಾಮ ಕೊಟ್ಟಿದೆ. ಮಕ್ಕಳು ತುಂಬ ಪ್ರೋತ್ಸಾಹದಿಂದ ಬಂದಿದ್ದಾರೆ. ಎಲ್ರಿಗೂ ಒಂದು ಈ ವರ್ಣದೇವ್ರನ್ನು ಸ್ವಲ್ಪ ಆಶೀರ್ವಾದ ಮಾಡಿ ಸ್ವಲ್ಪ ಇವತ್ತೊಂದಿನ ಮಳೆ ಇಲ್ದಿರ ಮಕ್ಕಳಿಗೂ ಒಂದು ಖುಷಿಯಾಗಿ ಬಂದಿದ್ದಾರೆ. ಎಲ್ಲರೂ ಸ್ಪೋರ್ಟ್ಸಲ್ಲಿ ಗೆಲುವು ಸೋಲು ಸಹಜ. ಎಲ್ಲರೂ ಮಕ್ಕಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕೋರುತ್ತೇನೆ. ಉಸ್ಕೂರಿನಲ್ಲಿ 2024-25ನೇ ಸಾಲಿನ ಕ್ರೀಡಾಕೂಟವನ್ನು ಉಸ್ಕೂರು ಮತ್ತು ಹೆಬ್ಬಗೋಡಿ ಜಂಟಿಯಾಗಿ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಈ ಒಂದು ಕ್ರೀಡಾಕೂಟಕ್ಕೆ ಈ ತಾಲೂಕಿನಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳು ತುಂಬ ಉತ್ಸುಕತೆಯಿಂದ ಆಗಮಿಸಿರ್ತಾರೆ. ಎಲ್ಲ ಕ್ರೀಡೆಗಳನ್ನು ಆಡಿ ಎಲ್ಲ ಕ್ರೀಡೆಗಳನ್ನು ಯಶಸ್ವಿಗೊಳಿಸಲಿ ಅಂತ ಎಲ್ಲ ಮಕ್ಕಳಿಗೂ ಶುಭ ಹಾರೈಸ್ತೇನೆ. ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಂತಹ ಈ ಉಸ್ಕೂರು ಮತ್ತು ಹೆಬ್ಬಗೋಡಿ ಶಿಕ್ಷಕ ವೃಂದದವರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಉಸ್ಕೂರು ಮತ್ತು ಹೆಬ್ಬಗೋಡಿ ಕ್ಲಸ್ಟರ್ಗಳ ವೃತ್ತಮಟ್ಟದ ಕ್ರೀಡಾಕೂಟಗಳು 2024-25ನೇ ಸಾಲಿನಲ್ಲಿ ಈ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಉಸ್ಕೂರಿನ ಮೈದಾನದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಸುಮಾರು ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು 30 ಶಾಲೆಗಳು ಭಾಗವಹಿಸ್ತಾ ಇದ್ದು ಇವುಗಳ ಕ್ರೀಡಾಕೂಟಗಳನ್ನು ಆಯೋಜಿಸಿದ್ದೇವೆ ಉಸ್ಕೂರಿನಲ್ಲಿ. ಇದನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿ ಅವರು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸೋದಕ್ಕೆ ಅಥ್ಲೆಟಿಕ್ಸು, ಕಬಡ್ಡಿ, ಖೋ-ಖೋ ಇಂಥದ್ದನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಮಕ್ಕಳಲ್ಲಿ ಇರ್ತಕ್ಕಂಥ ದೈಹಿಕ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಈ ಕ್ರೀಡಾಕೂಟಗಳ ಚಟುವಟಿಕೆಯದಾಗಿದೆ.